ನನ್ನೊಂದು ಪೇಷಂಟ್ ಇವತ್ತು ಸ್ಥೂಲಕಾಯದವರು, ಅವರಿಗೆ ವೆಯ್ಟ್ ಲಾಸ್ ಮಾಡಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಅಲ್ಲ ಡಾಕ್ಟರ್, ನನಗೆ ಮಾತ್ರ ವೆಯ್ಟ್ ಲಾಸ್ ಮಾಡುವಂತಿಲ್ಲ, ಎಷ್ಟು ಜನ ಹೆಂಗಸರು ದಪ್ಪಕ್ಕಿದ್ದಾರೆ ಆದರೂ ಪ್ರೆಗ್ನೆನ್ಸಿ ಆಗಿಲ್ವಾ, ಏನಕ್ಕೆ ನನಗೆ ವೆಯ್ಟ್ ಲಾಸ್ ಮಾಡಕ್ಕೆ ಹೇಳ್ತೀರಾ ಅಂತ ಹೇಳಿದ್ರು. ಎಲ್ಲರೂ ದಪ್ಪಗಿರೋರು ಪ್ರೆಗ್ನೆನ್ಸಿಗೆ ಕಷ್ಟಪಡ್ತಾರೆ ಅಂತಲ್ಲ, ಬಟ್ ನಿಮಗೆ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ದು ದಪ್ಪ ಇದ್ದರೆ ಖಂಡಿತ ಕಷ್ಟ ಆಗುತ್ತೆ. ನಿಮಗೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಸ್ಮೋಕ್ ಮಾಡಿದವ್ರಿಗೆ ಎಲ್ಲರಿಗೂ ಕ್ಯಾನ್ಸರ್ ಆಗುತ್ತಾ? ಇಲ್ಲಲ್ಲ. ಹಾಗಂತ ನೀವು ನಮ್ಮ ತಾತ ಸ್ಮೋಕ್ ಮಾಡ್ತಾ ಇದ್ರು, ನಮ್ಮ ತಾತ 100 ಬೀಡಿ ಸ್ಮೋಕ್ ಮಾಡ್ತಾ ಇದ್ರು, ನಾನು ಸ್ಮೋಕ್ ಮಾಡ್ತೀನಿ ಅಂದರೆ ಆಗತ್ತಾ? ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು, ಮತ್ತೆ ಜೆನೆಟಿಕ್ ಫ್ಯಾಕ್ಟರ್ಸು ಇರ್ಬೋದು. ನಾವು ಪಿತ್ರಾರ್ಜಿತವಾಗಿ ಇನ್ಹೆರಿಟ್ ಮಾಡೋದು ಆಸ್ತಿ ಒಂದೇ ಅಲ್ಲ, ಜೀನ್ಸ್ ಮತ್ತು ಕಾಯಿಲೆಗಳನ್ನು ಕೂಡ. ಸೊ ನೀವು ಕಡಿಮೆ ತಿಂದರೂ ಕೂಡ ವೆಯ್ಟ್ ಗೇನ್ ಆಗ್ಬೋದು, ಎಸ್ಪೆಷಲಿ ಕಾಂಪೌಂಡೆಡ್ ವಿತ್ ಯುವರ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಸೊ ಹಾಗಾಗಿ ನಿಮಗೆ ಪ್ರಿಡಿಲಿಕ್ಷನ್ ಇದ್ದರೆ ಒಬೆಸಿಟಿಗೆ ಖಂಡಿತವಾಗೂ ವೆಯ್ಟ್ ಗೇನ್ ಆಗ್ತೀರಾ. ಮತ್ತೆ ಇನ್ನೊಂದು ಗಾದೆ ಕೇಳಿದ್ದೀರಾ, ತೋಳ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅಂತ. ಹಾಗೆ ನಿಮಗೆ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ದರೆ ಒಬೆಸಿಟಿನೂ ಒಂದು ಕಲ್ಲಾಗುತ್ತೆ, ಮೇಲ್ ಇನ್ಫರ್ಟಿಲಿಟಿನೂ ಒಂದು ಕಲ್ಲಾಗುತ್ತೆ, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಕೂಡ ಒಂದು ಕಲ್ಲಾಗುತ್ತೆ. ಬಟ್ ಇದನ್ನೆಲ್ಲದನ್ನು ನಾವು ಕಲ್ಲುಗಳಂತ ತಿಳ್ಕೊಳ್ದೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಅದನ್ನು ಹತ್ತಿ ಮೇಲೆ ಬರಬೇಕು. ಅದೇ ಸಕ್ಸಸ್, ಅದೇ ಜೀವನ.